ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ ಆಗಿ ಸ್ಕಿಪ್ ಮಾಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸೋ ಒಂದು ಸಣ್ಣ ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಎನರ್ಜಿಯನ್ನು ನೋಡಿದಾಗ ಈ ಪರ್ಸನ್ ತುಂಬ ಸೆಲ್ಫ್ ಒಬ್ಸೆಸ್ಡ್ ಪರ್ಸನ್ ಆಗಿರಬಹುದು, ತುಂಬ ಸೆಲ್ಫಿಶ್ ಪರ್ಸನ್ ಕೂಡ ಆಗಿರ್ಬೋದು. ಪ್ರತಿಯೊಂದು ವಿಷಯ ತನ್ನ ಪ್ರಕಾರನೇ ನಡೀಬೇಕು ಅಂತ ಈ ಪರ್ಸನ್ ಬಯಸ್ತಾರೆ. ರಿಲೇಷನ್ಶಿಪ್ ಕೂಡ ತನ್ನ ಪ್ರಕಾರನೇ ನಡೀಬೇಕು, ಅವರ ಕಂಟ್ರೋಲ್ನಲ್ಲೇ ಇರಬೇಕು ಅಂತ ಬಯಸುವ ವ್ಯಕ್ತಿ ಆಗಿರ್ಬೋದು. ಅದಕ್ಕೆ ಈ ಪರ್ಸನ್ ಯಾವಾಗಲೂ ಅವರ ಇಷ್ಟ ಬಂದಾಗ ನಿಮಗೆ ಕಾಲ್ ಮಾಡ್ತಾರೆ. ಅವ್ರಿಗೆ ಇಷ್ಟ ಬಂದಾಗ ನಿಮ್ಮ ಕಾಲ್ಸನ್ನು ಅವಾಯ್ಡ್ ಮಾಡ್ತಾರೆ. ಯಾಕೆಂದರೆ ಈ ವ್ಯಕ್ತಿ ತುಂಬ ಸೆಲ್ಫ್ ಒಬ್ಸೆಸ್ಡ್, ತುಂಬ ಥಿಂಕ್ ಮಾಡ್ತಾರೆ, ತುಂಬ ಇಮ್ಮೆಚ್ಯೂರ್ ಪರ್ಸನ್. ಸೊ ಈಗ ನೀವಿಬ್ಬರು ಬಹುಶಃ ಟೋಟಲ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿರ್ಬೋದು. ಈ ಟೋಟಲ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರೋದಕ್ಕೆ ಕಾರಣ ಈ ವ್ಯಕ್ತಿಯವರ ಬಿಹೇವಿಯರ್. ನಿಮ್ಮ ಕಡೆ ರೂಡಾಗಿ ಬಿಹೇವ್ ಮಾಡಿರೋದು, ದೇರ್ ಬಿಹೇವಿಯರ್ನಲ್ಲಿ ಏನೋ ಒಂದು ತಪ್ಪಾಗಿರ್ಬೋದು. ಅವರ ಬಿಹೇವಿಯರ್ನಲ್ಲಿ ನಿಮ್ಮ ಕಡೆ ಏನೋ ರೂಡಾಗಿರುವಂಥದ್ದು ನಡೆದಿರ್ಬೋದು. ನಿಮಗೆ ಯಾವುದೋ ಒಂದು ಹರ್ಟ್ ಅನ್ನೋದು ಆಗಿರ್ಬೋದು, ಪೇಯ್ನ್ ಆಗಿರ್ಬೋದು. ಅದರ ಕಾರಣದಿಂದ ನೀವು ಈ ರಿಲೇಷನ್ಶಿಪ್ಪನ್ನು ಬ್ರೇಕ್ ಮಾಡಿರ್ಬೋದು. ನೀವು ಈ ವ್ಯಕ್ತಿಗೆ ನನಗೆ ಈ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿರ್ಬೋದು. ಅಥವಾ ಈ ವ್ಯಕ್ತಿ ಯಾವುದೋ ಡಿಸಿಷನ್ ತಗೊಂಡು ನನಗೆ ಈ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ ನಿಮಗೆ ಹೇಳಿರ್ಬೋದು. ಸೊ ಯಾರಾದರೂ ಒಬ್ಬರು ಈ ರೀತಿ ಹೇಳಿರುವ ಎನರ್ಜಿ ಕೂಡ ಇದೆ. ಗಿಲ್ಟ್ ಆ್ಯಂಡ್ ರಿಗ್ರೆಟ್ ಎನರ್ಜಿ. ಈ ವ್ಯಕ್ತಿ ಇವತ್ತಿಗೂ ಎಲ್ಲೋ ಒಂದು ಕಡೆ ಅವರ ರಾಂಗ್ ಡಿಸಿಷನ್ಗಾಗಿ ಗಿಲ್ಟಿ ಆಗಿದ್ದಾರೆ. ಅವರು ನಿಮ್ಮ ಕಡೆಗೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ತುಂಬ ಬೇಗ, ತುಂಬ ಸ್ಪೀಡ್ನಲ್ಲಿ ಬಯಸ್ತಾ ಇದ್ದಾರೆ. ತುಂಬ ವೇಗವಾಗಿ ಈ ಪರ್ಸನ್ ನಿಮ್ಮ ಕಡೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಬರೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಈ ಪರ್ಸನ್ಗೆ ಯಾವುದೋ ಒಂದು ಸಿಚುವೇಶನ್ ಅಡ್ಡ ಇದೆ. ಲವ್ ಇದೆ, ಆದರೆ ಫೀಲಿಂಗ್ಸನ್ನು ಹೈಡ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಬೇಕು ಅಂತಲೇ ಅವರ ಲವ್, ಅವರ ಫೀಲಿಂಗ್ಸನ್ನು ನಿಮಗೆ ತೋರಿಸ್ತಾ ಇಲ್ಲ. ಯಾಕೆಂದರೆ ನಿಮ್ಮೊಳಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು ಅಂತ ಬಯಸ್ತಾರೆ. ನಿಮ್ಮೊಳಗೆ ಪ್ಯಾಷನ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಯಾಕೆಂದರೆ ನಿಮಗೂ ಈ ಪರ್ಸನ್ ನನಗೆ ಯಾಕೆ ಮೆಸೇಜ್ ಮಾಡಿಲ್ಲ, ಈ ಪರ್ಸನ್ ನನಗೆ ಯಾಕೆ ಕಾಲ್ ಮಾಡ್ತಾ ಇಲ್ಲ, ಏನಾಯಿತು ಅಂತ ಅನಿಸಿದ್ರೆ ನೀವು ಅವರ ಬಗ್ಗೆ ಯೋಚನೆ ಮಾಡುವ ಹಾಗಾಗ್ತೀರ. ಸೊ ಈ ಕೆಲವು ವಿಷಯಗಳನ್ನು ಇವರು ಉದ್ದೇಶಪೂರ್ವಕವಾಗಿ ಬೇಕು ಅಂತ ಮಾಡ್ತಾ ಇದ್ದಾರೆ. ಮೈಂಡ್ ಗೇಮ್ಸ್ ಆಡ್ತಾ ಇರ್ಬೋದು, ಮ್ಯಾನಿಪ್ಯುಲೇಷನ್ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ನಿಮ್ಮೊಳಗೆ ಕ್ಯೂರಿಯಾಸಿಟಿ ಅಥವಾ ಪ್ಯಾಷನ್ ಕ್ರಿಯೇಟ್ ಮಾಡಬೇಕು ಅಂತ. ನೀವು ನಿಮ್ಮಿಂದಲೇ ಇವ್ರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಬೇಕು, ನೀವಾಗೆ ಇವ್ರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಬೇಕು ಅಂತ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೀವಾಗಿ ಇವ್ರಿಗೆ ಕಾಲ್ ಮತ್ತು ಮೆಸೇಜ್ ಮಾಡುವ ಹಾಗೆ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಈ ರೀತಿ ಕೆಲವು ಸಿಚುವೇಶನನ್ನು ನಿಮ್ಮಿಬ್ಬರ ನಡುವೆ ಕ್ರಿಯೇಟ್ ಮಾಡೋದಕ್ಕೆ ಈ ಪರ್ಸನ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈ ವ್ಯಕ್ತಿ ಮೈಂಡ್ ಗೇಮ್ಸ್ ಆಡುವ ಮ್ಯಾನಿಪ್ಯುಲೇಟಿವ್ ಪರ್ಸನ್ ಕೂಡ ಆಗಿರಬಹುದು. ಇಷ್ಟೆಲ್ಲ ಇದ್ದರೂ ಕೂಡ ಇವರಿಗೆ ರಿಯೂನಿಯನ್ ಆಗಬೇಕು ಅಂತ ಅನ್ನಿಸ್ತಾ ಇದೆ, ರೀಕನ್ಸಿಲೇಷನ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಕಡೆಗೆ ತುಂಬ ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ಬಹುಶಃ ಅವರನ್ನು ಅವರು ಕಂಟ್ರೋಲ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಕಡೆ ಈ ಪರ್ಸನ್ ಎಷ್ಟು ಪ್ಯಾಷನ್, ಎಷ್ಟು ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೋ ಅಷ್ಟೇ ಅವರನ್ನು ಅವರು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತುಂಬ ಜನರ ರಿಲೇಷನ್ಶಿಪ್ಪಲ್ಲಿ ಅವರಿಂದ ಯಾವುದೋ ಮೆಸೇಜ್ ಅಥವಾ ಸಣ್ಣ ಗೆಸ್ಚರ್ ನಿಮಗೆ ರಿಸೀವ್ ಆಗಿರಬಹುದು, ಅಥವಾ ಎಲ್ಲಿಂದಲಾದರೂ ನಿಮಗೆ ಯಾವುದೋ ಕ್ಲಾರಿಟಿ ರಿಸೀವ್ ಆಗಿರ್ಬೋದು. ಆದರೆ ಇನ್ನೂ ಯಾವುದಾದ್ರೂ ದೊಡ್ಡ ಮೇಜರ್ ಆಗಿ ನಡೀತಾ ಇರೋದು ಇಲ್ಲಿ ಕಾಣಿಸ್ತಾ ಇಲ್ಲ ಎನರ್ಜಿ ಪ್ರಕಾರ. ಬಟ್ ಈ ಪರ್ಸನ್ ಯಾವುದಾದ್ರೂ
ಮೇಜರ್ ಆಗಿ ಡಿಸಿಷನ್ ಪ್ಲ್ಯಾನಿಂಗ್ ಮಾಡ್ತಾ ಇರಬಹುದು. ಅಂತಹ ಸಿಚುವೇಶನ್ ಕೂಡ ಇಲ್ಲಿ ಪಾಸಿಬಲ್ ಇದೆ. ಪೇಯ್ನ್, ಸ್ಟ್ರಗಲ್ ಆ್ಯಂಡ್ ಎಮೋಷ್ನಲ್ ಬರ್ಡನ್ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಕಡೆಗೆ ಇನ್ನೂ ಯಾಕೆ ಬರ್ತಾ ಇಲ್ಲ? ಈ ಪರ್ಸನ್ ನಿಮ್ಮ ಕಡೆಗೆ ಬರೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಯಾಕೆ ಬರ್ತಾ ಇಲ್ಲ ಅನ್ನೋದಾದರೆ, ಯಾವುದೋ ಒಂದು ಪೇಯ್ನ್, ಯಾವುದೋ ಒಂದು ಚಾಲೆಂಜ್ ಇವರ ಲೈಫ್ನಲ್ಲಿದೆ. ಈ ಪರ್ಸನ್ ಯಾವುದೋ ದೊಡ್ಡ ಪೇಯ್ನ್ನಲ್ಲಿದ್ದಾರೆ. ಯಾವುದೋ ನೋವು, ಯಾವುದೋ ಒಂದು ಸಿಚುವೇಶನ್, ಚಾಲೆಂಜ್ ಇವರ ಲೈಫ್ನಲ್ಲಿ ನಡೀತಾ ಇದೆ. ಇದು ಫೈನಾನ್ಷಿಯಲ್ ವಿಷಯ ಆಗಿರಬಹುದು, ಅಥವಾ ಫ್ಯಾಮಿಲಿಯ ವಿಷಯ ಆಗಿರಬಹುದು, ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು. ಅದರ ಕಾರಣದಿಂದ ಅವರು ನಿಮ್ಮ ಕಡೆಗೆ ಬರೋದಕ್ಕೆ ಆಗ್ತಾ ಇಲ್ಲ. ಬಟ್ ನೀವು ಇವರನ್ನು ತುಂಬ ಲೈಕ್ ಮಾಡಿದ್ದೀರಾ, ತುಂಬ ಲವ್ ಮಾಡಿದ್ದೀರಾ. ನೀವು ಈ ಪರ್ಸನ್ಗೆ ತುಂಬ ಪ್ಯೂರ್ ರೀತಿಯಲ್ಲಿ ಲವ್ ಕೊಟ್ಟಿದ್ದೀರಾ, ತುಂಬ ಅನ್ಕಂಡೀಷ್ನಲ್ ಲವ್ ಕೊಟ್ಟಿದ್ದೀರಾ. ನೀವು ಈ ಪರ್ಸನ್ನನ್ನು ಟ್ರೂ ಲವ್ ಮಾಡಿದ್ದೀರಾ. ಆದರೆ ಈ ಪರ್ಸನ್ ನಿಮ್ಮ ಹಾರ್ಟ್ ಬ್ರೇಕ್ ಮಾಡಿದ್ದಾರೆ, ನಿಮ್ಮ ಹಾರ್ಟನ್ನು ಹರ್ಟ್ ಮಾಡಿದ್ದಾರೆ. ಅದೇ ವಿಷಯ ಈಗ ಅವ್ರಿಗೆ ಪೇಯ್ನ್ ಕೊಡ್ತಾ ಇದೆ. ದೇ ಆರ್ ಫೇಸಿಂಗ್ ದೇರ್ ಪೇಯ್ನ್. ಅದೇ ಎನರ್ಜಿ ಇದೆ. ಇವತ್ತು ಈ ವ್ಯಕ್ತಿ ಎನರ್ಜಿ ತುಂಬ ಪೇಯ್ನ್ಫುಲ್ ಆಗಿದೆ. ಸೊ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಫೀಲಿಂಗ್ಸ್ ಸಂಪೂರ್ಣವಾಗಿ ಡೌನ್ ಆಗ್ತಾ ಇದೆ. ನಿಮ್ಮೊಳಗೆ ಅವರಿಗಾಗಿದ್ದ ಫೀಲಿಂಗ್ಸ್, ಎಮೋಷನ್ಸನ್ನು ಅವರೇ ಎಲ್ಲೋ ಒಂದು ಕಡೆ ಡೆಸ್ಟ್ರಾಯ್ ಮಾಡಿದ್ದಾರೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಅವರ ಬಿಹೇವಿಯರ್ನಿಂದ ಈ ರೀತಿ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಚೇಂಜ್ ಕೂಡ ಆಗಿದೆ ಅನ್ನೋದು ಅವರಿಗೆ ಗೊತ್ತಿದೆ. ನೀವು ಬಹುಶಃ ಟೋಟಲ್ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿರ್ಬೋದು. ನೀವು ಸಂಪೂರ್ಣವಾಗಿ ಸೈಲೆಂಟ್ ಝೋನ್ಗೆ ಹೋಗಿರ್ಬೋದು. ನೀವು ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡೋದಕ್ಕೆ ಯಾವುದೇ ಟ್ರೈ ಕೂಡ ಮಾಡ್ತಾ ಇಲ್ಲ. ಸೊ ಅದು ಯಾಕೆ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಬಹುಶಃ ಅವರ ಬಿಹೇವಿಯರಿಂದನೇ ಈ ರೀತಿ ಆಗ್ತಾ ಇದೆ ಅನ್ನೋದು ಅವರಿಗೆ ಫೀಲ್ ಆಗ್ತಾ ಇದೆ. ಟಾಕ್ಸಿಸಿಟಿ ಆ್ಯಂಡ್ ಕಾನ್ಫ್ಲಿಕ್ಟ್ ಎನರ್ಜಿ. ನಿಮ್ಮಿಬ್ಬರು ಒಟ್ಟಿಗೆ ಇದ್ದಾಗ ಕೆಲವೊಮ್ಮೆ ತುಂಬ ಟಾಕ್ಸಿಸಿಟಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಅವರಿಗೆ ಫೀಲ್ ಆಗುತ್ತೆ. ತುಂಬ ಪೇಯ್ನ್ಫುಲ್ ಎನರ್ಜಿ ಕೆಲವೊಮ್ಮೆ ಕ್ರಿಯೇಟ್ ಆಗುತ್ತೆ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಫೈಟ್ ಆಗ್ಬೋದು, ಜಗಳ ಆಗ್ಬೋದು. ಅವ್ರು ನಿಮಗೆ ಯಾವುದೋ ಮಾತು ಹೇಳ್ಬೋದು, ನೀವು ಯಾವುದನ್ನಾದರೂ ತಪ್ಪಾಗಿ ತಗೊಳ್ಬೋದು. ಸೊ ನಿಮ್ಮಿಬ್ಬರ ನಡುವೆ ಏನಾದರೂ ಇಂಥದ್ದು ಆಗ್ತಾನೇ ಇದೆ, ಅಥವಾ ಹಿಂದೆ ಆ ರೀತಿ ಆಗಿರ್ಬೋದು. ನಿಮ್ಮಿಬ್ಬರ ನಡುವೆ ಹಿಂದೆ ಕೂಡ ತುಂಬ ಜಗಳಗಳು ಆಗಿರ್ಬೋದು, ತುಂಬ ಫೈಟ್ಸ್ ಆಗಿದೆ. ಕೆಲವೊಮ್ಮೆ ನಿಮಗೆ ಈ ಪರ್ಸನನ್ನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅಂತ ಅನಿಸುತ್ತೆ, ಅಥವಾ ನಿಮ್ಮಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅನಿಸುತ್ತೆ, ಅಥವಾ ಈ ಪರ್ಸನ್ನನ್ನು ವ್ಯಾಲ್ಯೂ ಮಾಡಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಜಸ್ಟಿಸ್ ಆ್ಯಂಡ್ ಅಟ್ರಾಕ್ಷನ್ ಎನರ್ಜಿ. ಈ ವ್ಯಕ್ತಿ ನಿಮಗಾಗಿ ತುಂಬ ಫೀಲಿಂಗನ್ನು ಹೋಲ್ಡ್ ಮಾಡ್ತಾ ಇದ್ದಾರೆ. ತುಂಬ ಫಿಸಿಕಲಿ ಅಟ್ರಾಕ್ಷನ್ ತುಂಬ ಜಾಸ್ತಿ ಇದೆ. ಆದರೆ ಈ ಕನೆಕ್ಷನ್ ಕೇವಲ ಫಿಸಿಕಲ್ ಅಟ್ರಾಕ್ಷನ್ ಮಾತ್ರ ಲಿಮಿಟೆಡ್ ಆಗಿಲ್ಲ. ಕೇವಲ ಫಿಸಿಕಲಿ ಅಟ್ರಾಕ್ಟೆಡ್ ಆಗಿರೋದಷ್ಟೇ ಅಲ್ಲ. ಈ ಪರ್ಸನ್ ಲವ್ ಆ ಫಿಸಿಕಲ್ ಅಟ್ರಾಕ್ಷನ್ಗಿಂತ ತುಂಬ ಅಬೋವ್ ಇದೆ, ತುಂಬ ಹೈಯಲ್ಲಿದೆ. ಇದು ನಿಮ್ಮಿಬ್ಬರ ನಡುವೆ ಒಂದು ಸೋಲ್ ಟು ಸೋಲ್ ಲೆವೆಲ್ ಕನೆಕ್ಷನ್. ನಿಮ್ಮ ಕಡೆ ಇವರ ಅಟ್ರಾಕ್ಷನ್ ಎಷ್ಟು ಸ್ಟ್ರಾಂಗ್ ಆಗಿರೋದಕ್ಕೆ ಕಾರಣ ನಿಮ್ಮ ಇನ್ನರ್ ಬ್ಯೂಟಿಗೆ ಅವರು ಅಟ್ರಾಕ್ಟೆಡ್ ಆಗಿದ್ದಾರೆ. ನಿಮ್ಮೊಳಗಿನ ಬ್ಯೂಟಿಗೆ ಕೂಡ ಇವರು ಅಟ್ರಾಕ್ಟೆಡ್ ಆಗಿದ್ದಾರೆ. ನಿಮ್ಮ ಇನ್ನೋಸೆನ್ಸ್ಗೆ ಈ ಪರ್ಸನ್ ಅಟ್ರಾಕ್ಟೆಡ್ ಆಗಿದ್ದಾರೆ. ನಿಮ್ಮ ಗುಡ್ನೆಸ್ಗೆ ಅಟ್ರಾಕ್ಟೆಡ್ ಆಗಿದ್ದಾರೆ. ನೀವು ತುಂಬ ಕೈಂಡ್ ನೇಚರ್ ಇರ್ಬೋದು, ನೀವು ತುಂಬ ಹೆಲ್ಪಿಂಗ್ ನೇಚರ್ ಇರ್ಬೋದು. ಸೊ ಇದೇ ವಿಷಯ ಇವರನ್ನು ನಿಮ್ಮ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಆದರೆ ಇವರು ಅದನ್ನು ಶೋ ಮಾಡೋದಿಲ್ಲ, ನಿಮಗೆ ಯಾವತ್ತೂ ಹೇಳೋದಿಲ್ಲ. ಯಾಕೆಂದರೆ ಈ ಪರ್ಸನ್ಗೆ ಅವರ ಡಿಸೈರ್ಸ್, ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋದು ಬರೋದಿಲ್ಲ. ಆದರೆ ನಿಮ್ಮ ಇನ್ನರ್ ಬ್ಯೂಟಿಗೆ ಈ ಪರ್ಸನ್ ತುಂಬ ಸ್ಟ್ರಾಂಗ್ಲಿ ಅಟ್ರ್ಯಾಕ್ಟೆಡ್ ಆಗಿದ್ದಾರೆ. ಈ ವ್ಯಕ್ತಿ ಅವರ ರಿಯಲ್ ಫೀಲಿಂಗ್ಸನ್ನು ಶೋ ಮಾಡೋದಕ್ಕೆ ಹೆದರ್ತಾರೆ. ಅದಕ್ಕೆ ಅವ್ರು ನಿಮಗೆ ವಿಷಯಗಳನ್ನು ಶೋ ಮಾಡೋದಿಲ್ಲ. ಈ ಪರ್ಸನ್ ನಿಮ್ಮ ಜೊತೆ ಹೆಚ್ಚು ಸೀರಿಯಸ್ ಕಾನ್ವರ್ಸೇಷನ್ ಮಾಡೋದಿಲ್ಲ. ಸೊ ಈ ಪರ್ಸನ್ ವಿಷಯಗಳನ್ನು ಹೆಚ್ಚು ಫನ್ ಅಥವಾ ಜೋಕ್ಸ್ಗೆ ತಗೊಂಡು ಹೋಗ್ಬೋದು, ಅಥವಾ ಮಾತುಗಳನ್ನು ತುಂಬ ತಿರುಗಿಸ್ಬಿಡ್ತಾರೆ. ಕೆಲವೊಂದು ವಿಷಯದಲ್ಲಿ ಸುಳ್ಳು ಹೇಳಿರ್ಬೋದು, ಅಥವಾ ಮ್ಯಾನಿಪ್ಯುಲೇಟ್ ಮಾಡಿರ್ಬೋದು. ಇದೆಲ್ಲ ಕಾರಣದಿಂದ ನಿಮ್ಮಿಬ್ಬರ ನಡುವೆ ಫೈಟ್ಸ್, ಜಗಳ ಅನ್ನೋದು ಆಗ್ತಾ ಇರುತ್ತೆ. ಹಿಡನ್ ಟ್ರುತ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಆದರೆ ಇಲ್ಲಿ ಕಂಡೀಷ್ನಿಂಗ್ ಎನರ್ಜಿ ಇದೆ. ರಿಯಾಲಿಟಿಯಲ್ಲಿ ಈ ವ್ಯಕ್ತಿ ನಿಮ್ಮ ಮುಂದೆ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ. ನಿಮಗೆ ಹೇಗೆ ಶೋ ಮಾಡ್ತಾ ಇದ್ದಾರೆ, ಅವರು ನಿಜವಾಗ್ಲೂ ಹಾಗಿಲ್ಲ. ದೇ ಆರ್ ನಾಟ್ ಇನ್ ರಿಯಲ್ ದಟ್ ಎನರ್ಜಿ. ಅವರು ನಿಮ್ಮ ಜೊತೆ ರಾಂಗ್ ಆಗಿ ನಡ್ಕೊಂಡಿದ್ರೆ, ರೂಡಾಗಿ ಬಿಹೇವ್ ಮಾಡಿದರೆ ಅವ್ರಿಗೆ ನಿಜವಾಗ್ಲೂ ಗೊತ್ತಿದೆ. ಸೊ ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ರಿಯಲೈಸ್ ಅನ್ನೋದು ಆಗ್ತಾ ಇದೆ. ಮಿಸ್ಟೇಕ್ ಆಗಿದೆ ಅನ್ನೋ ರಿಯಲೈಸ್ ಅನ್ನೋದು ಬರ್ತಾ ಇದೆ. ಅವರಿಂದ ಕೆಲವು ಮಿಸ್ಟೇಕ್ಸ್ ಆಗಿದೆ, ಅವರು ಕೆಲವು ರಾಂಗ್ ಥಿಂಗ್ಸ್ ಮಾಡಿದ್ದಾರೆ ಅನ್ನೋದನ್ನು ರಿಯಲೈಸ್ ಮಾಡ್ತಾ ಇದ್ದಾರೆ. ನ್ಯೂ ಪರ್ಸ್ಪೆಕ್ಟಿವ್ ಎನರ್ಜಿ. ಈ ವ್ಯಕ್ತಿ ಇನ್ನೂ ಕನ್ಫ್ಯೂಷನ್ನಲ್ಲಿದ್ದಾರೆ. ಅಂದರೆ ಇನ್ನೂ ಈ ಪರ್ಸನ್ ಯಾವುದೇ ಡಿಸಿಷನನ್ನು ತಗೊಂಡಿಲ್ಲ. ಅವರೊಳಗೆ ಕರೇಜ್ ಇದೆ, ಕಾನ್ಫಿಡೆನ್ಸ್ ಇದೆ, ಆದರೂ ನಿಮ್ಮ ಪಾರ್ಟ್ನರ್ ಯಾವುದೇ ಡಿಸಿಷನ್ ತಗೊಂಡಿಲ್ಲ. ಸೊ ಅದೇ ಕಾರಣಕ್ಕೆ ಥಿಂಗ್ಸ್ ಡಿಲೇ ಆಗ್ತಾ ಇದೆ. ನಿಮಗೆ ಇಷ್ಟು ಡಿಲೇ ಯಾಕೆ ಆಗ್ತಾ ಇದೆ? ಈ ಪರ್ಸನ್ ನನ್ನ ಬಗ್ಗೆ ಇಷ್ಟೆಲ್ಲ ರಿಯಲೈಸ್ ಮಾಡ್ಕೊಂಡಿದ್ದಾರೆ, ಯಾಕಿಷ್ಟು ಡಿಲೇ ಅಂತ ಅನ್ನಿಸ್ತಾ ಇರ್ಬೋದು. ಇಟ್ಸ್ ಬಿಕಾಸ್ ಅವ್ರು ಇನ್ನೂ ಯಾವುದೇ ಬಿಗ್ ಡಿಸಿಷನನ್ನು ತಗೊಂಡಿಲ್ಲ.
ನಾನು ಹೀಗೇ ಮಾಡಬೇಕು ಅಥವಾ ಹಾಗೆ ಮಾಡಬೇಕು ಅಂತ ಯಾವುದನ್ನು ಡಿಸೈಡ್ ಮಾಡಿಲ್ಲ. ಆದರೆ ಅವರು ನಿಮ್ಮನ್ನು ತುಂಬ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಎನರ್ಜಿ ತುಂಬ ಜಾಸ್ತಿ ಇದೆ. ಹೇಗಾದರೂ ಸರಿ ಅವರು ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಬರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಥಿಂಗ್ಸನ್ನು ಫಿಕ್ಸ್ ಮಾಡಬೇಕು ಅಂತ ಬಯಸ್ತಾರೆ. ಈ ರಿಲೇಷನ್ಶಿಪ್ಪಲ್ಲಿ ಇನ್ನೊಂದು ಚಾನ್ಸನ್ನು ಬಯಸ್ತಾ ಇದ್ದಾರೆ. ಮೊದಲು ಈ ವ್ಯಕ್ತಿ ನಿಮ್ಮಲ್ಲಿ ಕಂಪ್ಲೇಂಟ್ಸ್ ನೋಡ್ತಾ ಇದ್ದರೆ ಈಗ ನಿಮ್ಮ ಗುಡ್ ಕ್ವಾಲಿಟೀಸ್ ನೋಡ್ತಾ ಇದ್ದಾರೆ. ಈಗ ನಿಮ್ಮೊಳಗಿನ ಬ್ಯೂಟಿ ಏನು ಅಂತ ನೋಡ್ತಾ ಇದ್ದಾರೆ. ನಿಮ್ಮ ಗುಡ್ನೆಸ್ ಏನು ಅಂತ ನೋಡ್ತಾ ಇದ್ದಾರೆ. ನೀವು ಹೇಗಿರುವ ಪರ್ಸನ್ ಅಂತ ನೋಡ್ತಾ ಇದ್ದಾರೆ. ಸೊ ಈ ಥಿಂಗ್ಸ್ ಅವರೊಳಗೆ ನಿಮ್ಮ ವ್ಯಾಲ್ಯೂವನ್ನು ಜಾಸ್ತಿ ಮಾಡ್ತಾ ಇದೆ. ನಿಮ್ಮ ಇಂಪಾರ್ಟೆನ್ಸನ್ನು ಜಾಸ್ತಿ ಮಾಡ್ತಾ ಇದೆ. ಪ್ರೈಡ್ ಆ್ಯಂಡ್ ಹಿಡನ್ ಎಮೋಷನ್ಸ್ ಎನರ್ಜಿ. ಹೊರಗಡೆಯಿಂದ ನೋಡಿದಾಗ ನೋಡು ನಾನು ತುಂಬ ಹ್ಯಾಪಿ ಇದ್ದೀನಿ, ನನಗೆ ಯಾವುದೇ ಡಿಫ್ರೆನ್ಸ್ ಆಗೋದೇ ಇಲ್ಲ, ನೀನು ದೂರ ಇದ್ದರೂ ನನಗೆ ಯಾವುದೇ ಡಿಫ್ರೆನ್ಸ್ ಇಲ್ಲ ಅನ್ನೋ ರೀತಿ ನಿಮ್ಮ ಹತ್ರ ಶೋ ಮಾಡ್ತಾ ಇರಬಹುದು. ಬಟ್ ಇದೆಲ್ಲವೂ ಎಲ್ಲೋ ಒಂದು ಕಡೆ ಅವರ ಮ್ಯಾನಿಪ್ಯುಲೇಷನ್. ಸೊ ಈ ಮ್ಯಾನಿಪ್ಯುಲೇಷನ್ಗೆ ಒಳಗಾಗಿ ನೀವು ಟ್ರಿಗರ್ ಆಗಿ ಯಾವುದೇ ಆ್ಯಕ್ಷನ್ ತಗೊಳ್ಬಾರ್ದು. ಓಕೆ, ಯಾಕೆಂದರೆ ಅವರು ಏನಾದರೂ ಮಾಡಿ ನಿಮ್ಮನ್ನು ಆ್ಯಕ್ಷನ್ ತಗೊಳ್ಳುವ ರೀತಿ ಮಾಡಬಹುದು. ಸೊ ನೀವು ರಿಯಾಕ್ಟ್ ಮಾಡ್ತೀರಾ ಅಂತ ಅವರು ವೆಯ್ಟ್ ಮಾಡ್ತಾ ಇರ್ಬೋದು, ಅಥವಾ ಈಗಾಗಲೇ ಅವರು ಏನಾದರೂ ಆ್ಯಕ್ಷನ್ ತಗೊಂಡಿರ್ಬೋದು. ಸೊ ಅದಕ್ಕೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ವೆಯ್ಟ್ ಮಾಡ್ತಾ ಇರ್ಬೋದು. ಆದರೆ ನೀವು ಇನ್ನೂ ಏನೂ ಮಾಡಿಲ್ಲ. ಸೊ ಅವ್ರು ಏನು ಮಾಡಿದ್ರು ಡೋಂಟ್ ರಿಯಾಕ್ಟ್. ಯಾಕೆ ಅಂದರೆ ಅದೇ ವಿಷಯ ಈ ಪರ್ಸನನ್ನು ಟ್ರಿಗರ್ ಮಾಡಿ ನಿಮ್ಮ ಕಡೆಗೆ ತರುತ್ತೆ. ಅವರು ನಿಮ್ಮೊಳಗಿನ ಫೀಲಿಂಗ್ಸ್, ಎಮೋಷನ್ಸ್ ಸಂಪೂರ್ಣವಾಗಿ ಎಂಡ್ ಆಗಿದೆ ಅಂತ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಲೆಟ್ ದೆಮ್ ಥಿಂಕ್ ಲೈಕ್ ದಿಸ್. ಅವ್ರಿಗೆ ಹಾಗೆ ಯೋಚನೆ ಮಾಡೋದಕ್ಕೆ ಬಿಡಿ, ಅವರಿಗೆ ಹಾಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಿಡಿ. ಯಾಕೆಂದರೆ ಈ ಪರ್ಸನ್ ಹಾಗೆ ಯೋಚನೆ ಮಾಡಿ ಅರ್ಥ ಮಾಡಿಕೊಂಡಾಗ ಮಾತ್ರ ಯಾವುದಾದ್ರೂ ಆ್ಯಕ್ಷನ್ ತಗೊಳ್ತಾರೆ. ಆಗ ಅವರು ಅವರದೇ ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಳ್ತಾರೆ. ಈ ಪರ್ಸನ್ ನಿಮ್ಮನ್ನು ಒಂದು ಟ್ರ್ಯಾಪ್ಗೆ ಸಿಕ್ಕಾಕೊಳ್ಳುವ ರೀತಿ ಬಯಸ್ತಾ ಇದ್ದಾರೆ. ಆದರೆ ಆ ಪರ್ಸನ್ ತಾನೇ ಆ ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಂಡಾಗ ಏನು ಮಾಡ್ತಾರೆ, ಅವರೇ ಆ್ಯಕ್ಷನ್ ತಗೊಳ್ಳುವ ರೀತಿ ಫೋರ್ಸ್ ಆಗ್ತಾರೆ. ಸೊ ಇದೇ ಇವರ ಜೊತೆ ಆಗುತ್ತೆ. ಈ ಪರ್ಸನ್ ಈಗ ಅವರ ಫೀಲಿಂಗ್ಸ್, ಎಮೋಷನ್ಸನ್ನು ನಿಮಗೆ ಶೋ ಮಾಡದೇ ಇದ್ದರೆ ಇಟ್ ಈಸ್ ಆಲ್ ಬಿಕಾಸ್ ಈ ಪರ್ಸನ್ ಇನ್ನೂ ಮ್ಯಾನಿಪ್ಯುಲೇಟಿವ್ ಆಗಿದ್ದಾರೆ, ಇನ್ನೂ ಮ್ಯಾನಿಪ್ಯುಲೇಷನ್ ಮಾಡ್ತಾ ಇದ್ದಾರೆ. ದೇ ಆರ್ ವೇಟಿಂಗ್ ಫಾರ್ ಯುವರ್ ರಿಯಾಕ್ಷನ್. ಮ್ಯೂಚುವಲ್ ಫೀಲಿಂಗ್ಸ್ ಆ್ಯಂಡ್ ಟ್ರಸ್ಟ್ ಇಶ್ಯೂಸ್ ಎನರ್ಜಿ. ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಲವ್, ಎಷ್ಟು ಫೀಲಿಂಗ್ಸ್ ಇದೆಯೋ ಅಷ್ಟೇ ಎನರ್ಜಿ ಅವರ ಮನಸ್ಸಿನಲ್ಲೂ ಕೂಡ ಇದೆ. ನೀವು ಅವರಿಗಾಗಿ ಏನು ಫೀಲ್ ಮಾಡ್ತಾ ಇದ್ದೀರೋ ಅವರು ನಿಮಗಾಗಿ ಅದೇ ಫೀಲ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಬಗ್ಗೆ ನಿಮಗೆ ಟ್ರಸ್ಟ್ ಇಶ್ಯೂಸ್ ಇದೆ. ಅದೇ ರೀತಿ ಅವರಿಲ್ಲದೆ ನೀವು ಕೂಡ ಹ್ಯಾಪಿ ಆಗಿದ್ದೀರಾ ಅನ್ನೋ ರೀತಿ ಅವರು ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮ ಮೇಲೆ ಟ್ರಸ್ಟ್ ಇಶ್ಯೂ ಇದೆ, ಆ ಎನರ್ಜಿ ಇದೆ. ಈ ಪರ್ಸನ್ ಒಳಗೆ ನಿಮಗಾಗಿ ಅದೇ ಲವ್, ಅದೇ ಫೀಲಿಂಗ್ಸ್ ಕ್ರಿಯೇಟ್ ಆಗಿದೆ. ನೀವು ಯಾವ ಫೀಲಿಂಗ್ಸ್, ಯಾವ ಲವ್ನಲ್ಲಿ ಇದ್ದೀರೋ ಅದೇ ರೀತಿಯ ಫೀಲಿಂಗ್ಸ್ ಅವರಲ್ಲೂ ಇದೆ. ಮೊದಲು ನೀವು ಇವರ ಲವ್ನಲ್ಲಿ ಸಂಪೂರ್ಣವಾಗಿ ಕ್ರೇಜಿ ಆಗಿದ್ರಿ ಅಂತ ಎನರ್ಜಿ ಇದೆ. ಈ ಪರ್ಸನ್ ಮೇಲೆ ಬ್ಲೈಂಡ್ಲಿ ಫೇತ್ ಇಡ್ತಾ ಇದ್ರಿ. ಮತ್ತು ಇವತ್ತು ನೀವು ಸಡನ್ಲಿ ಇಷ್ಟು ನಾರ್ಮಲ್ ಆಗಿ ಕಾಣಿಸ್ತಾ ಇದ್ದೀರಾ. ದಟ್ ಈಸ್ ಆಲ್ಸೋ ಟ್ರಿಗರಿಂಗ್ ಯುವರ್ ಪರ್ಸನ್. ಸೊ ಇಲ್ಲಿ ಸಾಕಷ್ಟು ಮ್ಯೂಚುವಲ್ ಎನರ್ಜೀಸ್ ಇದೆ. ನೀವು ಕೆಲವೊಮ್ಮೆ ಏನು ಫೀಲ್ ಮಾಡ್ತೀರೋ ಅದೇ ರೀತಿ ಈ ವ್ಯಕ್ತಿ ಕೂಡ ಫೀಲ್ ಮಾಡ್ತಾ ಇದ್ದಾರೆ. ಬಹುಶಃ ನೀವು ಇವತ್ತು ಬೆಳಗ್ಗೆಯಿಂದ ನೀವು ತುಂಬ ಪಾಸಿಟಿವ್ ಆಗಿದ್ರಿ. ಓಕೆ, ನಿಮ್ಮ ಪಾಸಿಟಿವಿಟಿ ಎನರ್ಜಿ ಇದೆ. ನೀವು ತುಂಬ ಓವರ್ ಥಿಂಕಿಂಗಿಂದ ಹೊರಗಡೆ ಬಂದಿದ್ದೀರಾ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಆ ಎನರ್ಜಿ ಇದೆ. ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ಸೊ ಚೇಂಜ್ ಬರ್ತಾ ಇದೆ. ಆದರೆ ಐ ಥಿಂಕ್ ಡಿವೈನ್ ಟೈಮಿಂಗ್ ತುಂಬ ಹತ್ತಿರದಲ್ಲಿದೆ. ಬಹಳ ಜನರಿಗೆ ವೆರಿ ಸೂನ್ ಡಿವೈನ್ ಟೈಮಿಂಗ್ ಬರ್ಬೋದು. ಯಾಕೆಂದರೆ ಇಲ್ಲಿ ಯಾವುದು ಚೇಂಜ್ ಆಗಿದೆ. ಹೋಪ್ ಆ್ಯಂಡ್ ಫ್ರೆಂಡ್ಲಿ ಅಪ್ರೋಚ್ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಕೂಡ ಹೋಪ್ ಇದೆ. ಸೊ ಸಿಚುವೇಷನಲ್ಲಿ ಇನ್ನೂ ಹೋಪ್ ಇದೆ. ಫ್ರೆಂಡ್ಲಿ ಅಪ್ರೋಚ್ ಎನರ್ಜಿ. ಈ ವ್ಯಕ್ತಿ ಯಾವುದೋ ಒಂದು ಅಪ್ರೋಚ್ ವೆರಿ ಸೂನ್ ಮಾಡಬಹುದು, ಯಾವುದೋ ಫ್ರೆಂಡ್ಲಿ ಅಪ್ರೋಚ್ ಮಾಡ್ಬೋದು, ಯಾವುದೋ ತುಂಬ ಬೇಗನೆ ಇವರು ಡಿಸಿಷನ್ ತಗೊಳ್ಳುವಂತಹ ಎನರ್ಜಿಯಲ್ಲಿದ್ದಾರೆ. ತುಂಬ ಸಣ್ಣ ಅಪ್ರೋಚ್, ತುಂಬ ಸಣ್ಣ ಗೆಸ್ಚರ್ ಈ ವ್ಯಕ್ತಿಯ ಕಡೆಯಿಂದ ಬರಬಹುದು. ಕೆಲವರಿಗೆ ಒಂದು ಸಣ್ಣ ಫ್ರೆಂಡ್ಶಿಪ್ ಆಫರ್ ಈ ವ್ಯಕ್ತಿ ಕೊಡ್ಬೋದು. ಯಾಕಿಷ್ಟು ಸಣ್ಣ ಆಫರ್ ಕೊಡ್ತಿದ್ದಾರೆ ಅಂತ ನಿಮಗೆ ಅನ್ನಿಸ್ಬೋದು. ಬಟ್ ನೋ, ದಟ್ ಈಸ್ ಜಸ್ಟ್ ಸ್ಟಾರ್ಟಿಂಗ್. ಅದು ಕೇವಲ ಸ್ಟಾರ್ಟ್ ಆಗ್ತಾ ಇದೆ, ಕೇವಲ ಬಿಗಿನಿಂಗ್. ಅದನ್ನು ಒಂದು ಸಣ್ಣ ಆಫರ್ ಅಂತ ತಗೊಳ್ಬೇಡಿ. ಅದು ಕೇವಲ ಸಣ್ಣ ಆಫರ್ ಅಲ್ಲ. ಅವರು ನಿಮ್ಮನ್ನು ಇನ್ನಷ್ಟು ತಿಳ್ಕೊಳ್ಬೇಕು, ಇನ್ನಷ್ಟು ಅಂಡರ್ಸ್ಟ್ಯಾಂಡ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಡೈರೆಕ್ಟ್ಲಿ ಬಂದು ಏನನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಆದರೆ ಇಲ್ಲಿ ಅವರ ಈಗೋ ಈ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡಲೇಬೇಕಾದ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ಹೋಪ್ ಇದೆ ಈ ರಿಲೇಷನ್ಶಿಪ್ಪಲ್ಲಿ. ಪಾಸಿಟಿವ್ ಎನರ್ಜಿ. ನಿಮಗೆ ಇಲ್ಲಿ ಮತ್ತೆ ಹೋಪ್ ಇಟ್ಕೊಂಡು ಪಾಸಿಟಿವ್ ಆಗಿರಬೇಕು ಅಂತ ನಿಮ್ಮ ಮನಸ್ಸು ಹೇಳ್ತಾ ಇರ್ಬೋದು. ಈ ವ್ಯಕ್ತಿ ಬಂದೇ ಬರ್ತಾರೆ ಅಂತ ನಿಮ್ಮ ಮನಸ್ಸಿನ ಒಂದು ಮೂಲೆಯಲ್ಲಿ ಆ ರೀತಿ ಫೀಲ್ ಬರ್ತಾ ಇರ್ಬೋದು.
ನೀವು ಎಲ್ಲೋ ಒಂದು ಕಡೆ ನಿಮ್ಮ ಹೋಪ್ ಲಾಸ್ ಮಾಡ್ತಾ ಇದ್ದರೆ, ಇಲ್ಲ ಬಹುಶಃ ಈಗ ಈ ಕನೆಕ್ಷನ್ನಲ್ಲಿ ಏನೂ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದ್ದರೆ, ನೋ, ಬಹಳಷ್ಟು ಈ ಕನೆಕ್ಷನಲ್ಲಿ ಆಗ್ಬೋದು, ಚೇಂಜಸ್ ಆಗ್ಬೋದು, ತುಂಬ ವಿಷಯಗಳು ಆಗ್ಬೋದು. ಕಾನ್ಫ್ಲಿಕ್ಟ್ ಮತ್ತು ಮೆಂಟಲ್ ಸ್ಟ್ರೆಸ್ ಎನರ್ಜಿ. ಈ ದಿನ ಈ ವ್ಯಕ್ತಿ ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ. ಬಹುಶಃ ಸಣ್ಣ ಸಣ್ಣ ವಿಷಯಗಳಿಗೂ ಓವರ್ ಥಿಂಕಿಂಗ್ ಮಾಡ್ಬೋದು, ಫ್ರಸ್ಟ್ರೇಟೆಡ್ ಆಗಿರ್ಬೋದು, ವರ್ಕ್ ಬರ್ಡನ್ ಹೆಚ್ಚಾಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಇರ್ಬೋದು. ಸೊ ಬೆಳಿಗ್ಗೆಯಿಂದನೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ಬೋದು. ಥಿಂಗ್ಸನ್ನು ಅವರ ಕಂಟ್ರೋಲ್ನಲ್ಲಿ ಏನೂ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಎವ್ರಿಥಿಂಗ್ ಈಸ್ ಔಟ್ ಆಫ್ ಕಂಟ್ರೋಲ್. ಸೊ ಇದು ಇವತ್ತು ಈ ವ್ಯಕ್ತಿನ ಫೀಲ್ ಮಾಡಿಸ್ತಾ ಇರ್ಬೋದು. ಅವರ ಎಮೋಷನ್ಸನ್ನು ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಅವರ ಎಮೋಷನ್ಸನ್ನು ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಬಟ್ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ದೇ ಆರ್ ಆ್ಯಕ್ಚುಲಿ ಅಕ್ಸೆಪ್ಟಿಂಗ್ ಇಟ್. ಅಂದರೆ ನಿಮ್ಮ ಫೀಲಿಂಗ್ಸನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನೀವಿಲ್ಲದೆ ದೂರ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಆಗಿ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಇನ್ನು ಅವರು ತುಂಬ ಡೌನ್ ಎನರ್ಜಿಯಲ್ಲಿಲ್ಲ. ಈ ವ್ಯಕ್ತಿಗೆ ಅವೇಕ್ನಿಂಗ್ ಆಗಿದೆ. ಸೊ ಇದೇ ಅವೇಕ್ನಿಂಗ್ ಅವರನ್ನು ನಿಮ್ಮ ಕಡೆಗೆ ಯಾವುದಾದ್ರೂ ಆ್ಯಕ್ಷನ್ ತಗೊಳ್ಳುವ ರೀತಿ ಫೋರ್ಸ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಆ್ಯಂಡ್ ಜಸ್ಟಿಸ್ ಎನರ್ಜಿ. ನೀವು ಈ ಕನೆಕ್ಷನ್ನಲ್ಲಿ ತುಂಬ ಇನ್ವೆಸ್ಟ್ ಮಾಡಿದ್ದೀರಾ. ಸೊ ಇನ್ವೆಸ್ಟ್ಮೆಂಟ್ಗೆ ನಿಮಗೆ ಯಾವುದೇ ರಿಟರ್ನ್ ಸಿಗಲಿಲ್ಲ. ಬಟ್ ಯಾವತ್ತಿಗೂ ಹಾಗೆ ಆಗುತ್ತೆ ಅಂತ ಅಂದ್ಕೊಳ್ಬೇಡಿ. ಡಿವೈನ್ ನಿಮಗೆ ಜಸ್ಟಿಸ್ ಕೊಡ್ತಾರೆ. ನೀವು ಎಷ್ಟು ಇನ್ವೆಸ್ಟ್ ಮಾಡಿದಿರೋ ಬಹುಶಃ ಇನ್ನೂ ಅಷ್ಟು ನಿಮಗೆ ಸಿಗಲಿಲ್ಲ. ಬಹುಶಃ ನಿಮಗೆ 0 ರಿಟರ್ನ್ ಸಿಕ್ಕಿದೆ. ಬಟ್ ನೀವು ನನಗೇನೂ ಸಿಗಲಿಲ್ಲ, ನಾನು ಎಫರ್ಟ್ ಹಾಕಿದೆ ಈ ರಿಲೇಷನ್ಶಿಪ್ಪಲ್ಲಿ ಅಂತ ಯೋಚನೆ ಮಾಡಬೇಡಿ. ನಿಮಗೆ ಅದರ 2 ಟೈಮ್ಸ್ 3 ಟೈಮ್ಸ್ 100 ಟೈಮ್ಸ್ ಕೂಡ ಸಿಗ್ಬೋದು. ನಿಮಗೆ ಆ ಲವ್ನಲ್ಲಿ ರಿಟರ್ನ್ ಸಿಗುವ ಎನರ್ಜಿ ಇದೆ. ನೀವು ನಿಮ್ಮ ಪಾರ್ಟ್ನರ್ನಿಂದ ಬಯಸಿದ ಲವ್ ನಿಮಗೆ ಸಿಗುತ್ತೆ. ಅವರು ನಿಮಗಾಗಿ ನೀವು ಬಯಸಿದ ಎಲ್ಲವನ್ನೂ ಮಾಡ್ತಾರೆ. ಸೊ ನಿಮಗೆ ಈ ರಿಲೇಷನ್ಶಿಪ್ಪಲ್ಲಿ ಏನೂ ಸಿಗಲಿಲ್ಲ ಅನ್ನೋ ರೀತಿ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ನವ್ ಯು ಆರ್ ಬ್ಲೆಸ್ಡ್. ನಿಮಗೆ ತುಂಬ ವಿಷಯಗಳು ರಿಸೀವ್ ಆಗುತ್ತೆ. ಸೆಲ್ಫ್ ಲವ್ ಆ್ಯಂಡ್ ಸೆಲ್ಫ್ ಫೋಕಸ್ ಎನರ್ಜಿ. ನೀವು ಸೆಲ್ಫ್ ಲವ್ ಮೇಲೆ ಫೋಕಸ್ ಮಾಡಬೇಕು. ಯು ಹ್ಯಾವ್ ನೋ ಫೋಕಸ್ ಆನ್ ಯುವರ್ ಸೆಲ್ಫ್ ಲವ್. ನಿಮ್ಮ ಎನರ್ಜಿ ಮೇಲೆ ಫೋಕಸ್ ಮಾಡಿ, ನಿಮ್ಮ ವೈಬ್ರೇಷನ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಸೋಲ್ ಪರ್ಪಸ್ ಮೇಲೆ ಫೋಕಸ್ ಮಾಡಿ. ಸ್ಟೇಬಲ್ ಆ್ಯಂಡ್ ಮೆಚೂರ್ ಪಾರ್ಟ್ನರ್ ಎನರ್ಜಿ. ಈ ವ್ಯಕ್ತಿ ಅವರೇ ನಿಮ್ಮ ಕಡೆಗೆ ಅಟ್ರ್ಯಾಕ್ಟೆಡ್ ಆಗಿ ಬರ್ತಾರೆ. ನೀವು ನಿಮ್ಮ ಎನರ್ಜಿಯನ್ನು ತುಂಬ ಗುಡ್ಡಲ್ಲಿ ಇಟ್ಕೊಂಡಾಗ, ನಿಮ್ಮನ್ನು ನೀವು ಅಷ್ಟು ಅಟ್ರ್ಯಾಕ್ಟಿವ್ ಮಾಡಿಕೊಂಡಾಗ ಈ ಪರ್ಸನ್ ಅವರೇ ನಿಮ್ಮ ಹತ್ತಿರ ಬರ್ತಾರೆ. ಓಕೆ, ನೀವು ಅವರ ಬಳಿ ಹೋಗಬೇಕಾದ ಅಗತ್ಯ ಇಲ್ಲ. ಈ ಪರ್ಸನ್ ಅವರೇ ನಿಮ್ಮ ಕಡೆಗೆ ಫುಲ್ಲಾಗಿ ಬರ್ತಾರೆ. ಸೊ ಯಾಕೆಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆ ತುಂಬ ಹೆಚ್ಚು ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾರೆ. ಜಸ್ಟ್ ವರ್ಕ್ ಆನ್ ಯುವರ್ ಸೆಲ್ಫ್. ಎಲ್ಲರೂ ಯಾವ ಮಿಸ್ಟೇಕ್ ಮಾಡ್ತಾರೆ ಅಂದರೆ ಬ್ರೇಕಪ್ ಆಗುತ್ತೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬರುತ್ತೆ, ಕೇವಲ ಕಣ್ಣೀರು ಹಾಕೋದು, ತುಂಬ ಪೇಯ್ನಲ್ಲಿರೋದು, ಆ್ಯಂಗ್ಸೈಟಿ, ಸ್ಟ್ರೆಸ್, ಡಿಪ್ರೆಷನ್ಗೆ ಹೋಗೋದು. ಬಟ್ ನೋ, ಅದರ ಬದಲು ನಿಮ್ಮ ಮೇಲೆ ವರ್ಕ್ ಮಾಡಿ. ನಿಮ್ಮ ಮೇಲೆ ವರ್ಕ್ ಮಾಡಿದ್ರೆ ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್ಸನ್ನು ಇನ್ನಷ್ಟು ಹೈ ಮಾಡುತ್ತೆ. ಸೊ ಆ ಪರ್ಸನ್ ಅವರೇ ನಿಮ್ಮ ಕಡೆಗೆ ಬರ್ತಾರೆ. ಆಗ ಥಿಂಗ್ಸ್ ತಾನಾಗಿ ಬೆಟರ್ ಆಗುತ್ತೆ. ಸೊ ಎಸ್, ನೀವು ನಿಮ್ಮ ಮೇಲೆ ವರ್ಕ್ ಮಾಡಬೇಕು. ಕೇವಲ ನಿಮ್ಮ ಮೇಲೆ ವರ್ಕ್ ಮಾಡೋದನ್ನು ಕಲಿತ್ಕೊಳ್ಳಿ. ಸೆಲ್ಫ್ ಲವ್ ಮೇಲೆ ಫೋಕಸ್ ಮಾಡಿ, ಪಾಸಿಟಿವ್ ಆಗಿರಿ. ರಿಗ್ರೆಟ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಸೊ ನಿಮ್ಮ ಪಾರ್ಟ್ನರ್ನ ಸಿಚುವೇಶನ್ ಹೀಗಿರುತ್ತೆ. ಅವರು ಒಬ್ಬರೇ ಕೂತು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಎಷ್ಟು ಟೈಮ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೋ ಅಷ್ಟು ಅವರಿಗೆ ಕ್ಲಾರಿಟಿ ಸಿಗುತ್ತೆ. ಅವರು ಈ ಕನೆಕ್ಷನ್ನ ಎಲ್ಲ ಕಡೆಯಿಂದಲೂ ನೋಡ್ತಾ ಇದ್ದಾರೆ. ನೀವು ಎಷ್ಟು ಎಫರ್ಟ್ಸ್ ಹಾಕಿದ್ದೀರಿ ಅಂತ ನೋಡ್ತಾರೆ. ಹಾಗಾಗಿ ಅವರಿಗೆ ನಿಮ್ಮ ವ್ಯಾಲ್ಯೂ ರಿಯಲೈಸ್ ಆಗುತ್ತೆ. ನೀವು ಅವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅವರಿಗೆ ರಿಯಲೈಸ್ ಆಗುತ್ತೆ. ಆದರೆ ಅವರು ನಿಮ್ಮ ಇಂಪಾರ್ಟೆನ್ಸನ್ನು ಯಾವತ್ತೂ ಅರ್ಥ ಮಾಡ್ಕೊಂಡಿರಲಿಲ್ಲ ಪಾಸ್ಟಲ್ಲಿ. ಕರೇಜ್ ಆ್ಯಂಡ್ ಎಮೋಷ್ನಲ್ ಮೆಚ್ಯೂರಿಟಿ ಎನರ್ಜಿ. ಈ ಪರ್ಸನ್ಗೆ ಈಗ ಕರೇಜ್ ಬಂದಿದೆ. ಡಿವೈನ್ ಅವರಿಗೆ ನಿಮ್ಮ ಕಡೆಗೆ ಯಾವುದಾದ್ರೂ ಆ್ಯಕ್ಷನ್ ತಗೊಳ್ಳೋದಕ್ಕೆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ನಿಮ್ಮ ಕಡೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಅವರಿಗೆ ಕರೇಜ್ ಬಂದಿದೆ. ಇದುವರೆಗೆ ಅವರಿಗೆ ಎಸಿಟೇಷನ್ ಇತ್ತು. ಅವರು ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ ಏನಾದರೂ ರಾಂಗ್ ಆಗುತ್ತೆ ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು. ಆದರೆ ಈಗ ಆ ಎನರ್ಜಿಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಅವರು ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಹಾಗಾಗಿ ನ್ಯೂ ಚಾಪ್ಟರ್ ಆ್ಯಂಡ್ ರೀಕನ್ಸಿಲೇಷನ್ ಎನರ್ಜಿ. ತುಂಬ ಜನರಿಗೆ ರಿಪೀಟೆಡ್ ಸೈನ್ಸ್ ಕಾಣಿಸ್ತಾ ಇರ್ಬೋದು, ರಿಪೀಟೆಡ್ ನಂಬರ್ಸ್ಗಳು ಕಾಣಿಸ್ತಾ ಇರ್ಬೋದು, ಏಂಜಲಿಕ್ ನಂಬರ್ಸ್ಗಳು ಕಾಣಿಸ್ತಾ ಇರ್ಬೋದು. ನ್ಯೂ ಚಾಪ್ಟರ್ ಬಿಗಿನ್ ಆಗುವ ಎನರ್ಜಿ ಇದೆ. ಸೊ ಈ ವ್ಯಕ್ತಿ ನ್ಯೂ ಚಾಪ್ಟರ್ ಬಿಗಿನ್ ಮಾಡುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಇಂಟ್ಯೂಷನ್ ತುಂಬ ಹೈ ಆಗಿರುತ್ತೆ. ಅವರ ಇಂಟ್ಯೂಷನ್ ಅವರಿಗೆ ಗೈಡ್ ಮಾಡ್ತಾ ಇದೆ. ಅವರು ಪೀಸ್ಫುಲ್ ಸ್ಟೇಟ್ಗೆ, ಆ ಮೈಂಡ್ಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರು ಸರಿಯಾಗಿ ಥಿಂಕ್ ಮಾಡ್ತಾ ಇದ್ದಾರೆ, ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ. ಮತ್ತು ಆಗ ಮಾತ್ರ ಅವರು ಯಾವುದಾದ್ರೂ ಡಿಸಿಷನ್ ತಗೊಳ್ಳೋದಕ್ಕೆ ಸಾಧ್ಯ. ಅವರು ಪೀಸ್ಫುಲ್ ಸ್ಟೇಜ್ಗೆ
ಹೋಗ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ದೇ ವಾಂಟ್ ಎ ರೀಕನ್ಸಿಲೇಷನ್ ವಿತ್ ಯು. ಸೊ ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಬರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಅಪ್ರೋಚ್ ಎನರ್ಜಿ. ಬಹುಶಃ ಈ ವ್ಯಕ್ತಿ ಅನ್ಎಕ್ಸ್ಪೆಕ್ಟೆಡ್ ವೇನಲ್ಲಿ ನಿಮ್ಮ ಕಡೆ ಬರ್ಬೋದು. ಆಲ್ ಆಫ್ ಎ ಸಡನ್ ಅವರ ಅಪ್ರೋಚ್ ಬರ್ಬೋದು, ಒಂದೇ ಸಲ ಸಡನ್ಲಿ. ಸೊ ಈ ವಿಷಯ ನಿಮಗೂ ಕೂಡ ಶಾಕ್ ಆಗ್ಬೋದು. ಸೊ ಅವರ ಅಪ್ರೋಚ್ ಆಲ್ ಆಫ್ ಎ ಸಡನ್ ಆಗುವ ಎನರ್ಜಿ ಇದೆ. ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.